ಈ ಕಡೆ ಚೆಲುವಿ ಅದಕ್ಕೆ ಅವ್ರ ಅಮ್ಮಂಗೆ ಹುಷಾರಿಲ್ಲ. ಅದಕ್ಕೂ ವೆಂಕಿ ಅಣ್ಣ ಎಷ್ಟು ಕಷ್ಟಪಡ್ತಿದ್ದಾನೆ. ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾನೇ ಇದ್ದೀವಿ. ಆದರೆ ಕಾಲ ಏನು ಉತ್ತರ ಕೊಡುತ್ತೋ ಗೊತ್ತಿಲ್ಲ. ಯಾರ ಜೀವನ ಹೇಗೆ ತಿರ್ಕೊಳ್ಳುತ್ತೋ ಅದು ಗೊತ್ತಿಲ್ಲ. ಈಗ ಜಾನುನೇ ಅದಕ್ಕೆ ದೊಡ್ಡ ಉದಾಹರಣೆ ಅಲ್ವಾ. ಅವಳ ಮದುವೆ ಆದಮೇಲೆ ಖುಷಿಯಾಗಿದ್ದಾಳೆ, ತುಂಬ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ದಾನೆ, ನೆಮ್ಮದಿಯಾಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಏನೇನೋ ಆಗೋಯ್ತು. ಅಷ್ಟೊಂದು ಖುಷಿಯಾಗಿದ್ದಿದ್ದು ನಮ್ಮ ಜಾನು ಜೀವನದಲ್ಲೇ ಹೀಗೆಲ್ಲ ಆಗೋಯ್ತು ಅಂದಮೇಲೆ ಅಣ್ಣ ಅಪ್ಪ ಅಮ್ಮ ಖುಷಿ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಮೇಡಮ್ ಅವರೇ, ಯಾವಾಗಲೂ ನಡೆಯೋದನ್ನ ಇವಾಗ ಯೋಚನೆ ಮಾಡ್ತಾ ಈ ಥರ ನೊಂದ್ಕೊಂಡು ಮಾತಾಡ್ತಾ ಇದ್ದೀರಾ. ಇವತ್ತಿಂದ ಇವತ್ತಿಗೆ ಮೇಡಮ್ ಅವರೇ, ಮುಂದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬದುಕೋಕ್ಕಾಗೋದಿಲ್ಲ. ಮನೆಯವ್ರೆಲ್ಲರೂ ನೋವಲ್ಲ ಅವರೇ. ನಮ್ಮ ಆದಷ್ಟು ಅವ್ರಿಗೆ ಸಮಾಧಾನ ಹೇಳ್ತಾ ನಾವು ಬದುಕ್ಬಿಡ್ಬೇಕು ಮೇಡಮ್ ಅವರೇ. ನೀವು ಖುಷಿ ನೋಡ್ಬೇಕು ಅನ್ಸಿದ್ರೆ ಹೋಗಿ ನೋಡ್ಕೊ ಬರಮ್ಮ. ಇನ್ನು ವೆಂಕಣ್ಣನೂ ಹುಡುಕ್ಸಮ್ಮ, ಅದನ್ನ ಅಣ್ಣ ಅಪ್ಪಾಜಿ ನೋಡ್ಕೋತಾರೆ. ನೀವು ದಯವಿಟ್ಟು ಬೇಜಾರಾಗ್ಬಿಡಿ, ನೀವು ತಲೆ ಕೆಡಿಸ್ಕೊಬಿಡಿ. ಸಿತು ಅವರೇ, ವೆಂಕಿ ಅಣ್ಣ ಬಂದ ಮೇಲೆ ಅವನಿಗೆ ವಿಷಯ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇದನ್ನು ಹೇಗೆ ನಿಭಾಯಿಸ್ಬೇಕು ಅಂತಾನೆ ನನಗೆ ತಿಳಿತಾ ಇಲ್ಲ. ಮೇಡಮ್ ಅವರೇ, ಎಲ್ಲ ನಿಭಾಯಿಸಲೇಬೇಕು, ಅದೇ ಜೀವನ ಅಲ್ವೇ. ನಾನು ಇವನೇ ಎಲ್ಲ ಸಮಯದಲ್ಲೂ ನಾನು ನಿಮ್ಮ ಜೊತೆಗಿರ್ತೀನಿ. ಜೊತೆಯಾಗಿ ಧೈರ್ಯವಾಗಿ ಎಲ್ಲ ನಿಭಾಯಿಸೋಣ ಮೇಡಮ್ ಅವರೇ. ಸಿದ್ದು ಅವರೇ, ನೀವು ಎಷ್ಟು ಒಳ್ಳೆಯವರು. ಅಷ್ಟು ದೊಡ್ಡ ಮನೆಯವರಾದರೂ ಎಷ್ಟು ಸರಳವಾಗಿರ್ತೀರ, ಎಷ್ಟು ಪ್ರೀತಿ ಕೊಡ್ತೀರಾ. ಮದುವೆ ಆದ್ರಿ ಅಂತ ನಾನು ಕೈ ಬಿಡದೆ ಎಲ್ಲ ಕಷ್ಟಗಳಲ್ಲೂ ಜೊತೆಗಿದ್ದೀರಾ. ಥ್ಯಾಂಕ್ ಯು ಸಿದ್ದು ಅವರೇ. ನಮ್ಮ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ಅವರೇ? ನೀವು ಆರಾಮಾಗಿದ್ದರೆ, ನೀವು ಚೆಂದಾಗಿದ್ದರೆ ನಮ್ಗೆ ಅಷ್ಟೇ ಸಾಕು. ದಯವಿಟ್ಟು ನಂಬ್ಕೊಂಬಿಡಿ. ಪಾಪ ಕಣೋ ಜಾನು, ನಮ್ಮ ಬೆನ್ನ ಹಿಂದೆ ಹುಟ್ಟೋಳು, ಮನೇಲಿ ಎಲ್ರಿಗಿಂತ ಚಿಕ್ಕೋಳು, ಎಲ್ರಿಗಿಂತ ಮುಂಚೆನೇ ಹೋಗ್ಬಿಟ್ಲು ನೋಡು. ಏನು ಮಾಡೋಕ್ಕಾಗಲ್ಲ ಕಣ. ಯಾರ ಜೀವ ಯಾವಾಗ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ವಿಧಿ ಬರಹ ಅಲ್ವೇನಾ. ಈ ಅಪ್ಪ ಅವಳು ಬರೋಷ್ಟರಲ್ಲಿ ನಾವಿಬ್ಬರು ಒಂದಾಗಬೇಕು ಅಂತ ಆಸೆ ಪಟ್ಟಿದ್ವಿ. ಅವ್ರು ಬರಲಿಲ್ಲ, ಅದಾಗಲಿಲ್ಲ. ಅಷ್ಟು ಬೇಗನೆ ದೇವ್ರ ಪದ ಸೇರ್ಕೊಂಡ್ಬಿಟ್ರು. ಅದು ನಿಜ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸಾ? ಯಾಕಪ್ಪ? ಅದೇ ನನ್ನ ವಿಚಾರನ ಯಾರಿಗೂ ಹೇಳಿದೆ ಇದ್ದಿದ್ದಕ್ಕೆ. ಇಲ್ಲೇ ಇದ್ದಿದ್ರೆ ನನ್ನ ಕತೆ ಅಷ್ಟೇ. ಭಾಳ ದೊಡ್ಡ ಗನಂದಾರಿ ಕೆಲಸ ಮಾಡಿರೋದು ನೀನು, 4 ಜನದ ಮುಂದೆ ಹೇಳೋದಕ್ಕೆ. ಕಳ್ತನ ಮಾಡಿರೋದು ಕಣ ನೀನು. ಆಯ್ತು ಬಿಡು, ನಾನು ಕಳ್ತನ ಮಾಡಿದೆ, ನೀನು ಕಳ್ತನದಲ್ಲಿ ಮನೆ ಕಟ್ತಾ ಇದೆಯಾ. ಎರಡೂ ಸರಿ ಹೋಯ್ತಲ್ಲ ಅಲ್ಲಿಗೆ. ನಂದು ಉಫಿ ನಿಂದು ಉಫಿ, ಮುಗೀತು. ಬ್ರೋ ಯೋಚನೆ ಮಾಡಬೇಡ, ನಾನು ಆದಷ್ಟು ಬೇಗ ನಿನ್ನ ದುಡ್ಡನ್ನು ವಾಪಸ್ ಕೊಡ್ತೀನಿ, ಪ್ರಾಮಿಸ್. ನೀನು ಹೀಗೆ ಹೇಳ್ದಿ ಅಂತ ಕೇಳ್ತಾ ಇದ್ದೀನಿ ಕಣ. ನೀನು ನನಗೆ ದುಡ್ಡು ಕೊಡಬೇಕಲ್ಲ, ಅದನ್ನು ನನ್ನ ಮನೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಕೊಡ್ತೀಯಾ? ನೀನು ಕೊಟ್ಟರೆ ಗೃಹ ಪ್ರವೇಶಕ್ಕೆ ಹೆಲ್ಪ್ ಆಗುತ್ತೆ ಕಣ. ಆದಷ್ಟು ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಐ ಕಾಂಟ್ ಪ್ರಾಮಿಸ್ ದೋ, ಟ್ರೈ ಮಾಡ್ತೀನಿ. ಇಂಗ್ಲೀಷ್ ಬೇರೆ. ಆಯಿತು ಕೊಡು. ಮತ್ತು ಈ ವಿಷಯನ ಯಾರ ಮುಂದೆ ಬಾಗಿ ಬಿಟ್ಬಿಟ್ಟಿಯಾ? ದಮ್ಮಯ್ಯನಪ್ಪ ನಿಂದು. ನಾನು ಯಾಕೆ ಯಾರಿಗಾದ್ರೂ ಹೇಳಿ? ಒಳ್ಳೆ ಕತೆ. ನೀನು ನನ್ನ ಸೀಕ್ರೆಟ್ ಮೇಂಟೈನ್ ಮಾಡು, ನಾನು ನಿನ್ನ ಸೀಕ್ರೆಟ್ ಮೇಂಟೈನ್ ಮಾಡ್ತೀನಿ. ಡೀಲಾ? ಡೀಲ್. ಅಷ್ಟೇ.
ಆದರೂ ನೀನು ನಂಬಕ್ಕಾಗಲ್ಲ ಕಣ. ಯಾರಾದ್ರೂ ಮುಂದೆ ಬಾಯಿ ಬಿಟ್ಬಿಡ್ತೀಯ ನೀನು. ನಾನು ಯಾಕೆ ನಾನು ಯಾರ ಹತ್ರನೂ ಬಾಯ್ ಬಿಡಲ್ಲ, ನಿನ್ನ ಮೇಲೆ ಆಣೆ, ಓಕೆನಾ? ನಾನು ಅಷ್ಟಪ್ಪ, ನಿನ್ನ ವಿಷಯನ ಯಾರ ಮುಂದೆನೂ ತುಟಿಕ್ ಪುಟಿಕ್ ಅನ್ನಲ್ಲ, ನಿನ್ನ ಮೇಲೆ ಆಣೆ. ಅಳಿಯಂದ್ರೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಏನು ಮಾಡ್ತೀರಾ, ನಮ್ಮ ಕೈನಲ್ಲಿ ಏನೂ ಇಲ್ಲ. ನಮ್ಮ ಜಾನುನ ಎತ್ತು ಹೊತ್ತು ಅಷ್ಟು ಪ್ರೀತಿಸಿ ನಿಮಗೆ ದಾರಿ ಎರೆದು ಕೊಟ್ಟ ಮೇಲೆ ನೀವು ಅಷ್ಟೇ ನಮಗಿಂತ ಚೆನ್ನಾಗಿ ನೋಡ್ಕೊಂಡ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ರಿ. ದುಃಖದಲ್ಲೂ ನಮಗೆಷ್ಟು ದುಃಖ ಆಗಿದೆಯೋ ಅದಕ್ಕಿಂತ ಹೆಚ್ಚು ದುಃಖ ನೀವು ಪಡ್ತಾ ಇದ್ದೀರಾ, ನನಗೆ ಗೊತ್ತಾಗುತ್ತೆ. ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ ಅಳಿ ಅಂದ್ರೆ, ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ. ಮಾವ, ಜಾನಿಯವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ಮನೆ ಸುತ್ತಮುತ್ತ ಎಲ್ಲೋ ಹೋಗಿರ್ತಾರೆ. ಅವ್ರು ಚಿಕ್ಕವರಾಗಿದ್ದಾಗ ನಿಮ್ಗೆ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿರ್ಬೋದಿತ್ತಲ್ಲ, ಹಾಗೆ ಅಂತ ಇಟ್ಕೊಳ್ಳಿ. ಅವ್ರು ಬಂದೇ ಬರ್ತಾರೆ ಮಾವ, ನನ್ನನ್ನು ನಂಬಿ ಮಾವ, ಜಾನಿಯವ್ರು ಬಂದೇ ಬರ್ತಾರೆ. ಜಯಂತ್ ಅವರೇ ನೋಡಿ, ಕೆಲವೊಂದು ದುಃಖಗಳನ್ನ ಒಪ್ಕೊಳ್ಳೋದಿಕ್ಕೆ ಆ ಕ್ಷಣಕ್ಕೆ ಹೃದಯಕ್ಕೆ ಭಾರ ಅಂತ ಅನಿಸುತ್ತೆ. ಹಾಗಂತ ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ದೊಡ್ಡ ಬೆಟ್ಟವಾಗಿ ಬೆಳೆಯುತ್ತೆ. ಆಮೇಲೆ ಆ ನೋವಿನ ಬೆಟ್ಟನ ಕರಗಿಸೋಕ್ಕಾಗದೆ ಇಡೀ ಜೀವನ ನಾವು ಕೊರಗ್ತಾನೆ ಇರಬೇಕಾಗತ್ತೆ. ನೋಡಿ, ಜಾನುನ ಮರೆತುಬಿಡಿ ಅಂತ ನಾನು ಹೇಳ್ತಾನೂ ಇಲ್ಲ, ಹೇಳೋದಕ್ಕೂ ಆಗಲ್ಲ. ಆದರೆ ಅವಳು ಇನ್ನಿಲ್ಲ ಅನ್ನೋ ವಾಸ್ತವನ ನೀವು ಮರೆತು ಈ ಸುಳ್ಳು ಸಮಾಧಾನದಲ್ಲಿ ಇರಬೇಡಿ ಜಯಂತ್ ಅವರೇ, ದಯವಿಟ್ಟು ಹಾಗೆ ಮಾಡಬೇಡಿ. ಹೌದು ಅಳಿ ಅಂದ್ರೆ, ಅವಳು ಇದ್ದಾಳೆ ಅಂತಲೇ ಅನ್ಕೊಳ್ಳ. ಅವಳೆಲ್ಲಾದರೂ ಇರಲಿ, ಅವಳು ಚೆನ್ನಾಗಿರಲಿ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ಳೋಣ. ನಾವು ಮನೇಲಷ್ಟೇ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಮಾಡಿದ್ರೆ ನೀವು ಪತ್ರಿಕೆಯಲ್ಲಿ ಫೋಟೋ ಹಾಕಿಸಿ ಅವಳಿಗೆ ಶ್ರದ್ಧಾಂಜಲಿ ಕೋರಿತೀರ. ಇದರಲ್ಲೇ ಗೊತ್ತಾಗತ್ತೆ ನೀವು ಅವಳನ್ನು ಎಷ್ಟು ಪ್ರೀತಿಸ್ತಿದ್ರಿ ಅಂತ. ಆದ್ರೆ ಏನ್ ಮಾಡ್ತೀರಾ, ಅವಳು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಲು. ಚಿನ್ನಮರಿ, ಪತ್ರಿಕೆಯಲ್ಲಿ ಶ್ರದ್ಧಾಂಜಲಿ ಹಾಕ್ಸಿರೋದ್ರ ಹಿಂದೆನೂ ಒಂದು ಉದ್ದೇಶ ಇದೆ. ನೀವು ಎಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶ. ಜಯಂತ್, ಕಾಫಿ ತಗೊಳ್ಳ. ಥ್ಯಾಂಕ್ ಯು ಶಾಂತಮ್ಮ. ಏನಪ್ಪ ಇಷ್ಟೊಂದು ಪೇಪರ್ ಎಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟಿದೀಯಾ? ಇಲ್ಲಿ ನೋಡಿ ಶಾಂತಮ್ಮ, ಒಟ್ಟಿನಲ್ಲಿ ಕರ್ನಾಟಕದ ಮೂಲೆಗೂ ತಲುಪೋ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ದೀನಿ. ಒಂದು ಮಾಸ್ಟರ್ ಪ್ಲಾನ್ ಅಂತ ನಮ್ಗೆ ಹೇಳ್ತಿದ್ನಲ್ಲ, ಅದಿದೆ ಶಾಂತಮ್ಮ. ನೋಡಿ, ಜಯಂತ್, ನೀನು ಹೆಂಡತಿ ಮೇಲೆ ನಿನಗೆಷ್ಟು ಪ್ರೀತಿನಪ್ಪ. ಅವಳು ಸತ್ತೋಗಿದ್ದಾಳೆ, ಅವಳ ಆರಾಧನೆ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಪೇಪರಲ್ಲಿ ಹಾಕಿಸ್ತಿದೀಯಾ? ಹೌದು ಶಾಂತಮ್ಮ, ಜಾನ್ವಿಯವ್ರನ್ನ ಕಂಡ್ರೆ ನನಗೆ ಬೆಲೆ ಕಟ್ಟಕ್ಕಾಗದಿರೋಷ್ಟು ಪ್ರೀತಿ ನಿಜ. ಆದರೆ ಈ ಅಡ್ವರ್ಟೈಸ್ಮೆಂಟ್ ಹಾಕ್ಸಿರೋದು ಬರೀ ಅದೊಂದೇ ಕಾರಣಕ್ಕಲ್ಲ. ಜಾನ್ವಿಯವರು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಇದ್ದಾರಲ್ವಾ, ಅವ್ರಿಗೆ ನಾನು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ, ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಗೊತ್ತಾದರೆ ನನ್ನ ಹತ್ರ ಓಡೋಡಿ ಬರ್ತಾರಲ್ವ ಶಾಂತಮ್ಮ. ಅಥವಾ ಹಾಗಾಗಲಿಲ್ಲ ಅಂತಂದರೆ
ಈ ಅಡ್ವರ್ಟೈಸ್ಮೆಂಟ್ನ ಯಾರು ನೋಡಿದವರು ಜಾನ್ವಿ ಅವ್ರನ್ನ ನೋಡಿದರೆ ಖಂಡಿತ ಆ ವಿಷಯ ಅಂತೂ ತಿಳಿಸ್ತಾರೆ. ಇಟ್ಸ್ ಅ ವಿನ್ ವಿನ್ ಶಾಂತಮ್ಮ. ವಿನ್ ವಿನ್. ಅಯ್ಯೋ, ಅವಳು ಇದ್ದಾಗಲೇ ಅಷ್ಟು ಅಯ್ಯೋ ಅನ್ನಿಸ್ತೋ ನೀನು. ಈಗ ಅವಳು ಸಿಕ್ಬಿಟ್ರೆ ದೇವ್ರೇ, ಅದೇನು ಮಾಡ್ತೀಯೋ ಅದು ದೇವ್ರಿಗೆ ಗೊತ್ತು. ಜಯಂತ್, ಕಾಫಿ ತಣ್ಣಗಾಗುತ್ತೆ, ಕುಡಿಯಪ್ಪ. ಪತ್ರಿಕೆಯಲ್ಲಿ ನಿಮ್ಮನ್ನು ಯಾರಾದರೂ ನೋಡಿ ನೀವು ಎಲ್ಲಿದ್ದೀರಾ ಅಂತ ನನಗೆ ಹೇಳ್ತಾರೆ ಅನ್ನೋ ಒಂದು ವಿಶ್ವಾಸ, ನೀವು ನನಗೆ ಸಿಗ್ತೀರಾ ಅನ್ನೋ ಭರವಸೆ ಸಿಗಲೇಬೇಕು ಅಲ್ವಾ ಚಿನ್ನಮರಿ? ಅಳಿಯಂದ್ರೆ ಮಾವ ಕ್ಷಮಿಸಿ ನೋಡಿ, ನೀವೆಲ್ಲರೂ ಆರಾಮಾಗಿರಿ. ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಮಾವ. ನಾನೇನು ಬರ್ತೀನಿ. ನೋಡಿ ಅಳಿಯಂದ್ರೆ, ಯಾವತ್ತು ನನ್ನ ಮಗಳನ್ನ ನಿಮಗೆ ದಾರಿ ಎರೆದು ಕೊಟ್ಟನೋ ಅವತ್ತೇ ನೀವು ನಮ್ಮವರಾದ್ರಿ. ಇವತ್ತು ನನ್ನ ಮಗಳು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ನೀವು ನಮ್ಮ ಸಂಬಂಧ ಕಡ್ಕೋಬೇಡಿ. ಈ ಮನೆ ಬಾಗಿಲು ನಿಮಗೆ ಸದಾ ಕಾಯ್ತಾ ಇರುತ್ತೆ. ಯಾಕೆ ಈ ಥರ ಮಾತುಗಳನ್ನು ಆಡ್ತಾ ಇದ್ದೀರಾ ನೀವು? ನೋಡಿ, ಜಾನ್ವಿಯವರು ಒಂದು ಜೀವನಕ್ಕೆ ಬಂದ ಮೇಲೆ, ಅವ್ರು ನನ್ನವ್ರು ಅಂತ ಆದಮೇಲೆ ನೀವೆಲ್ಲರೂ ನನ್ನವರೇ ಅಲ್ವಾ? ಇದು ನನ್ನ ಮನೇಲೆ ಅಲ್ವಾ ಮಾವ? ನನಗೆ ಬೇರೆ ಇನ್ಯಾರಿದ್ದಾರೆ ಇಲ್ಲಿ? ಪಾಪ ನಮ್ಮ ಜಾನು ಎಷ್ಟೆಲ್ಲ ಕನಸುಗಳನ್ನ ಹೊತ್ಕೊಂಡಿದ್ಲು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ಲು. ಜಯಂತ್ ಜಾನ್ವಿ ತುಂಬ ಚೆನ್ನಾಗಿದ್ರು. ದೇವರ ಲವ್ಲಿ ಕಪಲ್. ಅವಳ ಹೊಟ್ಟೆಯಲ್ಲಿ ಒಂದು ಮಗು ನೋಯಿತು. ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದಾರೆ ಅನ್ನೋಷ್ಟರಲ್ಲಿ ಆಗೋಯ್ತು. ಎಲ್ಲ ವಿಧಿಯಾಟ. ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಹೌದು ಬೇಬಿ, ನೀನು ಹೇಳಿದ್ದೆಲ್ಲ ಮಾತು ನಾನು ಒಪ್ತೀನಿ. ಆದರೆ ನಮ್ಮ ಲೈಫಲ್ಲಿ ನಾವು ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಈಗ ಮತ್ತೇನಾಯ್ತಮ್ಮ? ಯಾಕೆ ಮರ್ತ್ಬಿಟ್ಯಾ ಬೆಳಿಗ್ಗೆ ಏನಾಯಿತು ಅಂತ? ಪ್ಲೀಸ್, ಸಣ್ಣ ಸಣ್ಣ ವಿಚಾರನ ದೊಡ್ಡದು ಮಾಡಬೇಡ. ಯಾವ್ದು ಸಣ್ಣ ವಿಚಾರ? ನಿಂಗೆ ಅದು ಸಣ್ಣ ವಿಚಾರನ? ಅವ್ರು ಏನೇ ಮಾಡಿದ್ರು ನಿಂಗೆ ಅದು ಸಣ್ಣದಾಗೆ ಕಾಣಿಸುತ್ತೆ ಅಲ್ವಾ? ಈ ಮನೇಲಿ ದಿನಕ್ಕೊಂದೊಂದು ನಾಟಕ ಇದ್ದೇ ಇರತ್ತೆ. ಅದು ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿದೆ. ಅರಿ, ಎಷ್ಟು ಸಹಿಸ್ಕೋಬೇಕು ಹೇಳು? ಇದೇ ವಿಚಾರಕ್ಕೆ ಹೇಳೋದು ನಾವು ಬೇರೆ ಮನೆಗೆ ಹೋಗೋಣ ಅಂತ ಬಡ್ಕೋತೀನಿ. ಅದನ್ನ ನೀನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಲ್ಲ ಹರಿ? ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಸಿಂಚನ, ನಿನ್ಗೇನಾದ್ರು ಬುದ್ಧಿ ಇದೆಯಾ? ಮಕ್ಕಳ ಥರ ಆಡ್ತಿದ್ಯಲ್ಲ, ಅಪ್ಪಂಗೆ ಹೇಳ್ತೀನಿ, ಅಮ್ಮಂಗೆ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತ. ನೋಡು, ನಮ್ಮನೆ ವಿಚಾರ ನಮ್ಮಲ್ಲೇ ಇರಬೇಕು, ಅರ್ಥ ಆಯ್ತಾ? ಏನು ಮಾಡು ಅಂತೀಯ? ಈ ಮನೆ ಮಗ ನೀನು, ನಿನಗೆ ಮರ್ಯಾದೆ ಇಲ್ಲ. ಸೊಸೆಯಾಗಿ ನನಗಿರತ್ತಾ? ಅಂತ ದೊಡ್ಡ ಮನೆಯಿಂದ ಎಲ್ಲ ಸವಲತ್ತನ್ನು ಬಿಟ್ಟು ಬಂದ ಯಾಕೆ? ನಿನಗೋಸ್ಕರ. ಆದ್ರೆ ಇಲ್ಲಿ ನಮ್ಮ ಕಷ್ಟ ಸುಖನ ಕೇಳಕ್ಕೆ ಯಾರು ರೆಡಿನೇ ಇಲ್ಲ. ಅದಕ್ಕೆ ಹೇಳಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ಹೇಳ್ತೀನಿ ಅಂತ. ತಪ್ಪ? ಅದು ಹಾಗಲ್ಲ ಬೇಬಿ. ಹಾಗೂ ಅಲ್ಲ ಹೀಗೂ ಅಲ್ಲ ಹರಿ. ನೋಡು, ನಾನು ನಿನಗೊಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ತಗೋ. ನಿಮ್ಮ ಅಣ್ಣನ ಕರೆದು ನಾವಿಬ್ರು ಸಪ್ರೇಟ್ ಆಗಿರ್ಬೇಕು ಅನ್ನೋದನ್ನ ಮಾತಾಡಿ ಡಿಸೈಡ್ ಮಾಡು. ಇಲ್ಲಾಂದ್ರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ವಿಚಾರ ಹೇಳಬೇಕಾಗತ್ತೆ. ಒಂದು ಅದು ಅಥವಾ ಇದು ಯೋಚನೆ ಮಾಡು. ಅಣ್ಣನ ಹತ್ರ ಇದನ್ನು ಮಾತಾಡೋದ? ಅಯ್ಯೋ, ನಾವೇನಾದರೂ ಡಿವೈಡ್ ಆಗಿ ಬೇರೆ ಇರ್ತೀವಿ ಅಂತ ವಿಷಯ ಗೊತ್ತಾದರೆ ಬೇರೆ ವಿಷಯಗಳೆಲ್ಲ ಹೊರಗೆ ಬಂದ್ಬಿಡುತ್ತೆ. ಹಾಗೆಲ್ಲ ಆಗಲೇಬಾರ್ದು. ಏನು ಮಾತಾಡ್ತೇ ಇಲ್ವಾ? ನಾನು ಹರಿ, ಸ್ಟಾಪ್ ಇಟ್. ಬೇಬಿ, ಚಿನ್ನ, ರನ್ನ ಅಂತ ನನಗೆ ನೈಸ್ ಮಾಡಕ್ಕೆ ಬರಬೇಡ.
ಅದಕ್ಕೆಲ್ಲ ಕರಗಲ್ಲ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ಐ ಆಮ್ ಫೆಡ್ ಅಪ್ ಹರಿ. ಇಲ್ಲ, ನನಗೇನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದೇ ಥರ ಮಾಡ್ತೀನಿ. ಮರಿ, ನೀವೀಗ ಇದನ್ನು ನೋಡಿದರೆ ಏನಂತಿದ್ರಿ? ಏನ್ರಿ ನನ್ನ ಮೇಕಪ್ ಬ್ರಷಲ್ಲಿ ಗನ್ ಕ್ಲೀನ್ ಮಾಡ್ತಿದ್ರಾ ಅಂತ ಕೇಳ್ತಿದ್ರೇನೋ? ಇಲ್ಲ ಇಲ್ಲ, ಗನ್ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಕೇಳ್ತಿದ್ರೇನೋ? ನೀವು ನನ್ನ ಪ್ರೀತಿಲಿ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಸೇಫ್ ಆಗಿರಬೇಕು ಅಂತ ನಾನು ಏನೆಲ್ಲ ಮಾಡಿದೆ ಚಿನ್ನು ಮರಿ. ಆದರೂ ನೀವು ನನ್ನ ಬಿಟ್ಟು ಹೋಗ್ಬಿಟ್ರಿ ಅಲ್ವಾ? ನೀವು ನನ್ನನ್ನು ಮಾತ್ರ ಪ್ರೀತಿ ಮಾಡಬೇಕು, ನೀವು ನನ್ನ ಪ್ರೀತಿಯ ದೇವತೆ, ಜಗತ್ತಲ್ಲಿರೋ ಪ್ರೀತಿನೆಲ್ಲ ನಿಮಗೆ ನಾನು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ನಲ್ಲ. ಆದರೆ ಏನು ಉಪಯೋಗನೇ ಆಗಲಿಲ್ಲ ಚಿಕ್ಕುಮರಿ. ಒಂದು ಕಡೆ ಜಗತ್ತಿನ ಜಿಗುಪ್ಸೆ ನನ್ನ ಕಿತ್ತು ತಿಂತಾ ಇದೆ, ಇನ್ನೊಂದು ಕಡೆ ನೀವಿನ್ನೂ ಬದುಕಿದ್ದೀರೇನೋ, ಬೇಗ ನನ್ನ ಹತ್ರ ಬಂದ್ಬಿಡ್ತೀರೇನೋ ಅನ್ನೋ ಖುಷಿ, ಅನ್ನೋ ಆಸೆ. ನಾನು ಏನು ಮಾಡಲಿ ಚಿನ್ನಮರಿ, ಏನು ಮಾಡಲಿ ಹೇಳಿ? ಶುರು ಮಾಡ್ಕೊಂಬಿಡ್ಲ? 3, 2, 1. ಬುದ್ಧಿ, ಹೆದರ್ಬೇಡಿ, ನೀವು ಶಾಂತಮ್ಮನ ಗಂಡ ರಾಮಸ್ವಾಮಿ ಅಲ್ವಾ? ಹೌದು ಬುದ್ಧಿ. ಇಲ್ಲಿವರೆಗೆ ಯಾಕೆ ಬರಕ್ಕೆ ಹೋದ್ರಿ? ಒಂದು ಫೋನ್ ಮಾಡ್ಬೋದಿತ್ತಲ್ಲ. ಬುದ್ಧಿ, ಅದು ನೋಡಿ, ನೀವು ನನ್ನ ಬುದ್ಧಿ ಅಂತ ಯಾಕೆ ಕರಿತಾ ಇದ್ದೀರಿ? ವಯಸ್ಸಿನಲ್ಲಿ ನೀವು ನನಗಿಂತ ಹಿರಿಯರಲ್ವಾ? ಹೀಗೆ ನನ್ನ ಕರೆದ್ರೆ ನನಗೆ ಶೋಭೆ ತರಲ್ಲ. ನೀವು ನನ್ನನ್ನು ಜಯಂತ್ ಅಂತಾನೆ ಕರೀರಿ. ಎಲ್ಲಾದರೂ ಉಂಟಾ ಬುದ್ಧಿ? ನೀವು ಶ್ರೀಮಂತರು, ದೊಡ್ಡ ಮನುಷ್ಯರು, ದುಡ್ಡುಳ್ಳವರು. ನಾವು ಹಂಗೆಲ್ಲ ನಿಮ್ಮನ್ನ ಹೆಸರು ಕರೆಯೋಕ್ಕಾಗ್ತದ? ಪರವಾಗಿಲ್ಲ, ಕೂತ್ಕೊಳ್ಳಿ, ಹೇಳಿ ಏನು ವಿಷಯ? ಬುದ್ಧಿ, ಅದು ನನ್ನ ಮಗಳ ಮದುವೆ ಗೊತ್ತಾಗಿದೆ. ಹೌದು, ಗೊತ್ತು. ಶಾಂತಮ್ಮನವ್ರು ಹೇಳಿದ್ದಾರೆ. ಹುಡುಗನ ಕಡೆಯವ್ರು ಒಪ್ಕೊಂಡಿದ್ದಾರೆ, ಇನ್ನೇನು ಮದುವೆ ಮಾಡಿ ಕಳಿಸ್ಬಿಡೋದು ಅಂತ ಹೇಳ್ತಿದ್ರು. ಮಾಡ್ಬಿಡೋದಲ್ವಾ? ಅದೇ ಬುದ್ಧಿ ತಾಪತ್ರಯ ಆಗಿರೋದು. ನಾವು ಅವ್ರ ಮಟ್ಟಕ್ಕೆ ಮದುವೆ ಮಾಡಿಕೊಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಮ್ಮ ಹತ್ರ ಸ್ವಲ್ಪ ದುಡ್ಡು ಕೇಳಿಸ್ಕೊಂಡು ಹೋಗೋಣ ಅಂತ ಬಂದೆ ಬುದ್ಧಿ. ನೀವು ಸಾಲ ಅಂತ ಕೊಡಿ, ನಾನು ಒಂದು ಹೆಂಡತಿ ಇಬ್ರು ದುಡ್ದು ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ನೋಡಿ, ಸಾಲ ಎಲ್ಲ ಬೇಡ. ನಿಮ್ಮ ಮಗಳ ಮದುವೆ ಅಂತ ಹೇಳ್ತಾ ಇದ್ದೀರಾ. ಶಾಂತಮ್ಮನವ್ರ ಮಗಳು ಅಂದರೆ ಶಾಂತಮ್ಮ ನನ್ನ ತಾಯಿ ಇದ್ದಾಗಲ್ವಾ? ಹಾಗಾದ್ರೆ ಮದುವೆ ಆಗ್ತಿರೋದು ನನ್ನ ತಂಗಿದೆ. ಒಂದು 2 ನಿಮಿಷ ಇರಿ ಬಂದೆ.